ಶುಕ್ರವಾರ ಸಿನಿಮಾ ರಿಲೀಸ್ ಆದರೆ ಪ್ರತಿಯೊಬ್ಬರು ನಟರಿಗೂ ಇರೋ ಒಂದೇ ಒಂದು ಆಸೆ, ಒಂದು ದಿನನಾದರೂ ಒಂದು ಶೋನಾದರೂ ಹೌಸ್ಫುಲ್ ಶೋ ನೋಡಬೇಕು ಅನ್ನೋದು ಒಂದು ಆಸೆ. ಇವತ್ತು ನಮ್ಮ ಸಿನಿಮಾ ಇವತ್ತು ಹೌಸ್ಫುಲ್ ಶೋ ಆಗಿ ನಡೆದಿದೆ. ಇದು ತುಂಬ ಮರೆಯೋಕ್ಕಾಗದಿರೋಂಥ ಒಂದು ಮೂಮೆಂಟ್ ಜೀವನದಲ್ಲಿ. ಯಾಕೆಂದರೆ ಒಂದೇ ಒಂದು ಶೋ ಹೌಸ್ಫುಲ್ ಆಗಿರಬೇಕು ಅನ್ನೋದು ಪ್ರತಿಯೊಬ್ಬರು ಆಸೆ. ಪ್ರತಿಯೊಬ್ಬ ನಟ ಆಗಿರ್ಬೋದು, ನಿರ್ದೇಶಕ ಆಗಿರ್ಬೋದು, ಅವ್ರದ್ದೆಲ್ಲರೂ ಆಸೆ ಇವತ್ತು ಈಡೇರಿದೆ. ಹಾಗೆ ರೆಸ್ಪಾನ್ಸ್ ಜನದ್ದು, ಜನ ಬರೋದು ದೊಡ್ಡ ವಿಷಯ ಅಲ್ಲ, ಬಂದು ಸಿನಿಮಾ ಮೆಚ್ಕೊಳ್ಳೋದು ದೊಡ್ಡ ವಿಷಯ ನನ್ನ ಪ್ರಕಾರ. ಇವತ್ತು ಅದು ನಡೆದಿದೆ, ಜನ ಬಂದು ಮೆಚ್ಕೊಂಡಿದ್ದಾರೆ. ನಮ್ಮ ಪ್ರತಿಯೊಬ್ಬರು ಏನೇನು ಆ್ಯಕ್ಟ್ರ್ಗಳಿದ್ದಾರೆ, ಕಲಾವಿದರು, ಅವ್ರನ್ನೆಲ್ಲ ಅಪ್ಕೊಂಡಿದ್ದಾರೆ. ನಮ್ಮ ನಿರ್ದೇಶಕರು ಅವರಿಗೆ ತುಂಬ ಪ್ರಶಂಸೆ ಕೊಡ್ತಾ ಇದ್ದಾರೆ. ಈ ಥರ ಒಂದು ರೆಸ್ಪಾನ್ಸ್ ಸಿಕ್ಕಿರೋದು ತುಂಬ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಇಷ್ಟಪಡ್ತಾರೆ ಅಂತ. ಸೊ ಇವತ್ತಿನ ವೀಕೆಂಡ್ ನಮ್ಮದಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಪ್ರೀತಿಸುವಂಥ ಪ್ರೇಕ್ಷಕರು ದಯವಿಟ್ಟು ಪ್ರತಿಯೊಬ್ಬರು ಸಿನಿಮಾ ಮಂದಿರಗಳಿಗೆ, ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ಸೋಲ್ಮೇಟ್ ಸಿನಿಮಾನ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಮ ಸೋಷಿಯಲ್ ಮೀಡಿಯಾ ಏನಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಮ್ಮ ಸಿನಿಮಾದ ಅಪ್ಡೇಟ್ಸ್ಗಳು ಬರ್ತಾ ಇದೆ. ದಯವಿಟ್ಟು ಅಪ್ಡೇಟ್ಸ್ಗಳನ್ನ ನೋಡಿ, ನಮ್ಮ ಸಿನಿಮಾದ ಟ್ರೈಲರ್ ನೋಡಿ, ಸಾಂಗ್ಸ್ ನೋಡಿ, ಪರಿಸರದ ಬಗ್ಗೆ ಹೇಳಿರೋಂಥ ಒಂದು ಮೆಸೇಜ್ ಆಗಿರ್ಬೋದು, ಇದನ್ನೆಲ್ಲ ನಮ್ಮ ಸಿನಿಮಾದಲ್ಲಿ ಹೆಂಗೆ ತೋರಿಸಿದ್ದೀವಿ ಅನ್ನೋದು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಡೀ ಕೋಟ್ಯಾಂತರ ಕನ್ನಡ ಅಭಿಮಾನಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ತುಂಬ ಬೇಕಾದಂಥ ಸಿನಿಮಾ ಪರಿಸರದ ಬಗ್ಗೆ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ ಸೂಪರ್ ಆಗಿ ಬಂದಿದೆ. ಫೋಟೋಗ್ರಫಿ ಅಂತೂ ಸೂಪರ್ ಆಗಿದೆ. ಎಲ್ಲ ಆ್ಯಕ್ಟರ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಳ್ಳೆಯದಾಗಲಿ ಸಿನಿಮಾಗೆ. ಕನ್ನಡ ಸಿನಿಮಾಗಳಲ್ಲಿ ಹೊಸ ಥರ ಬಂದಿದೆ. ಅಂದರೆ ಇವನು ಏನಂತ ಹೇಳಿದ್ರೆ ಪರಿಸರ ಪ್ರೇಮಿ ಬಗ್ಗೆ ತೋರಿಸಿದ್ದಾರೆ ಶಂಕರ್ ಅವರು. ಮತ್ತು ಫೋಟೋಗ್ರಫಿ ಮತ್ತು ಇದು ಏನು ಸೀನರಿಗಳೆಲ್ಲ ತುಂಬ ಚೆನ್ನಾಗಿದೆ. ಡ್ಯಾನ್ಸು, ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ. ಇಂಥ ಕನ್ನಡ ಸಿನಿಮಾಗಳು ಬಂದು ಜನ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿದ್ರೆ ಎಲ್ಲ ಥರದಲ್ಲೂ ಅನುಕೂಲ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಯುತ್ತೆ ಅನ್ನೋದೇ ನಮ್ಮ ಆಸೆ. ಸರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಅದ್ಭುತವಾಗಿ ಬಂದಿದೆ. ಶಂಕರ್ ಸರ್ ಡೈರೆಕ್ಷನ್ನು ಫಸ್ಟ್ ಟೈಮ್ ಆಗಿದ್ರು ಯಾವುದೋ ಫಸ್ಟ್ ಟೈಮ್ ಅಂತ ಅನ್ನಿಸ್ತಾ ಇಲ್ಲ. ಎಲ್ಲ ಕ್ಯಾರೆಕ್ಟರ್ಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ಶಂಕರ್ ಸರ್. ಸೊ ಎಲ್ಲರೂ ನಾವಿವತ್ತು ಆಡಿಯನ್ಸ್ ಜೊತೆ ಕುತ್ಕೊಂಡು ಮೂವಿ ನೋಡಿದಾಗ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲರೂ ಪ್ರತಿಯೊಂದು ಸೀನಿಗೂ ಯಾವುದೇ ಅದು ನಮಗೆ ತುಂಬ ಇಷ್ಟ ಆಗಿತ್ತು ಆ ಸೀನ್ಗೆ ಎಲ್ಲರಿಗೂ ನಾವು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಂಡಿದ್ರು ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಗುಲಾಬಿ ಸಾಂಗ್ ಎಲ್ಲರೂ ತುಂಬ ಇಷ್ಟಪಟ್ಟರು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಎಮೋಷ್ನಲಿ ಬೇರೆ ಥರನೇ ಹೋಗಿದೆ ಮೂವಿ ಅಂತ ಎಲ್ಲ ಆಡಿಯನ್ಸ್ ಜೆನ್ಯೂನ್ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಒಂದ್ಸಲ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮ ಆನೆಸ್ಟ್ ರಿವ್ಯೂ ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಏನೇ ಇದ್ರು ಬಿಕಾಸ್ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಸೋಲ್ಮೇಟ್ಸ್ ಸಿನಿಮಾ ಆ್ಯಕ್ಚುಲಿ ತುಂಬ ಒಂದು 2-3 ವರ್ಷದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇದರಲ್ಲಿ ಹಂಸಲೇಖ ಅವರು ಮ್ಯೂಸಿಕಲ್ಲು ಮತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಸಿನಿಮಾ ಮಾಡಿದ್ದಾರೆ. ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಹಾಗಾಗಿ ಒಂದು ಸೋಷಿಯಲ್ ಅವೇರ್ನೆಸ್ ಇಟ್ಕೊಂಡು ಅಥವಾ ಪರಿಸರದ ಬಗ್ಗೆ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ನಿಮಗೆ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಮಾಡಬೇಕು ಎಲ್ಲರಿಗೂ, ಎಲ್ಲರೂ ಸಂತೋಷವಾಗಿರಬೇಕು. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡೋಂಥ ಮೂವಿ ಮಾಡಬೇಕು ನೀವೆಲ್ಲ. ದೆನ್ ವಿಲ್ ಬಿ ಥ್ಯಾಂಕ್ಫುಲ್ ಫಾರ್ ಆಲ್ ವೆರಿ ಲೊಕೇಶನ್, ದಸರಾ ಟೈಮು, ಆಲ್ ದಿ ಬೆಸ್ಟ್. ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟ್ರ್ ನೋಡಿ. ಈ ಗಡಿನಾಡು ಪಾವಗಡದಲ್ಲಿ ಇದ್ಕೊಂಡ್ಬಿಟ್ಟು ಅವ್ರು ಕನ್ನಡ ಉಳಿಸ್ಬೇಕಂದ್ಬಿಟ್ಟು ಕನ್ನಡದಲ್ಲೇ ಫಿಲಮ್ ತೆಗಿಬೇಕಂತ ಬಂದುಬಿಟ್ಟು ಎಷ್ಟೋ ಕಷ್ಟಪಟ್ಟು ಫಿಲಮ್ ತೆಗೆದಿದ್ದಾರೆ. ಚೆನ್ನಾಗಿದೆ. ಎಲ್ಲ ಹೊಸಬ್ರು ಇದ್ದಾರೆ, ಅವ್ರಿಗೆ ಸಹಕಾರ ಕೊಟ್ಟು ಅವ್ರಿಗೆ ಒಳ್ಳೆ ಮುಂದೆ ಇನ್ನೂ ಒಳ್ಳೆ ಫಿಲಮ್ ತೆಗಿಬೇಕಂತ. ಈ ಪರಿಸರವಾಗಲಿ ನಮ್ಮ ಕನ್ನಡ ಉಳಿಸ್ಬೇಕಂದ್ರೆ ನಾವು ಬೆಂಗಳೂರಲ್ಲಿ ಇವಾಗ ನೋಡ್ತಾ ಇದ್ದೀವಿ, ಎಲ್ಲ ಯಾವ ಕನ್ನಡನ ಮಾತಾಡೋರು ಕಷ್ಟ ಆಗಿಬಿಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಟಿ.ವಿ. ಶಂಕರ್ ಅವರು ಆಂಧ್ರದ ಗಡಿಯಿಂದ ಸೋಲ್ಮೇಟ್ಸ್ ಎನ್ನುವ ಒಂದು ಕನ್ನಡ ಚಲನಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅವರದೇ ಆದಂತಹ ಒಂದು ಯೋಚನಾ ಲಹರಿ ಭಾಳ ಅದ್ಭುತವಾಗಿ ಬಂದಿದೆ. ಇಲ್ಲಿ ಮುಖ್ಯವಾಗಿ ಸಮಾಜಕ್ಕೆ 3 ಮೆಸೇಜ್ ಹೋಗ್ತದೆ. ಒಂದು ಭಾಷೆ ಬಗ್ಗೆ, ಪರಿಸರ ಬೆಳವಣಿಗೆ ಮತ್ತು ಮಾನವೀಯ ಲಕ್ಷಣಗಳ ಬೆಳವಣಿಗೆ. ಈ ಸಂದೇಶ ಇಂದಿನ ಸಮಾಜಕ್ಕೆ ಬಹಳ ಅತ್ಯವಶ್ಯಕವಾಗಿದೆ. ಎಂತೆಂಥ ಫಿಲಮ್ಗಳು ತೆಗಿತಾರೆ, ಒಂದು ಥಿಯರಿ ಇರಬೇಕು, ಒಂದು ಸಂದೇಶ ಹೋಗಬೇಕು.
ಕಂಗ್ರ್ಯಾಚುಲೇಷನ್. ಅವರು ತುಂಬ ಅದ್ಭುತವಾಗಿ ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಎಸ್ಪೆಷಲಿ ನೇಚರ್ ಬಗ್ಗೆ ಗುಡ್ ಮೆಸೇಜ್ ಇದೆ. ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ನೋಡೋ ಅಂಥ ಸಿನಿಮಾ. ಎಲ್ಲರೂ ಬಂದು ಫಿಲ್ಮ್ ನೋಡಿ ಸಪೋರ್ಟ್ ಮಾಡಿ. PV ಅಂತ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರು. ಏನು ಹೇಳೋದು, ತುಂಬ ಖುಷಿ ಆಗ್ತಾಯಿದೆ. ವಿಷ್ಣು ಸರ್ ಅಭಿಮಾನಿಯಾಗಿ ಒಂದು ಸಿನಿಮಾ ಮಾಡಿದ್ದೀನಿ. ಕನ್ನಡ ಪ್ರೇಕ್ಷಕರು ಖಂಡಿತ ಅದನ್ನು ಉಳಿಸ್ಕೊಡ್ತಾರೆ. ವಿಷ್ಣು ಅಭಿಮಾನಿಗಳು ಕೂಡ ಖಂಡಿತ ಅದ್ರ ಮೇಲೆ ಖಂಡಿತ ಉಳಿಸ್ಕೊಡ್ತಾರೆ ಸಿನಿಮಾನ ಅನ್ನೋದು ಗ್ಯಾರಂಟಿ ಇದೆ. ದರ್ಶನ್ ಸರ್ ಹೇಳ್ದಂಗೆ ಪ್ರೇಕ್ಷಕರೇ ನಮಗೆ ಸೆಲೆಬ್ರಿಟೀಸ್ ಅನ್ನೋ ಥರ ಆಗಿದೆ ನಮ್ಮದು. ಎಲ್ಲ ಪ್ರೇಕ್ಷಕರು ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟು ನಮ್ಮ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ಮೇಲೆ ಇರಲಿ ಅಂತ ಕರ್ನಾಟಕ ಜನತೆಗೆ, ವಿಷ್ಣು ಸರ್ ಅಭಿಮಾನಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಸಿನಿಮಾನ ಉಳಿಸ್ಕೊಡಿ. ಖಂಡಿತ ಈ ಥರದ್ದು 4 ಸಿನಿಮಾ ಮಾಡೋವಷ್ಟು ಒಂದು ಶಕ್ತಿ ನಿಮ್ಮಿಂದ ಬರಲಿ ನಮಗೆ, ನಮ್ಮ ತಂಡಕ್ಕೆ. ಆ ಶಕ್ತಿ ದೇವ್ರು ಕೊಡಲಿ. ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಖಂಡಿತ ಸ್ವೀಕಾರ ಮಾಡ್ತೀವಿ. ಸಿನಿಮಾನ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಚಿಕ್ಕ ವಯಸ್ಸಿದ್ದಾಗ ಪರಿಸರದ ಬಗ್ಗೆ ಕೇಳ್ತಾ ಇದ್ವಿ. ನನಗೆ ಇವಾಗ 62 ಏಜು. ಈಗ ಮತ್ತೆ ತಿರುಗಲ ಪರಿಸರದ ಬಗ್ಗೆ ಕೇಳಿದ್ವಿ. ಒಳ್ಳೆ ಮೆಸೇಜ್ ಸಿಕ್ತು. ದಯವಿಟ್ಟು ಪ್ರತಿಯೊಬ್ಬರೂ ಈ ಸಿನಿಮಾನ ನೋಡಿ ಪ್ರೀತಿಸಿರಿ. ಪರಿಸರ ಪ್ರೇಮಿ ಅಂತ ಸೋಲ್ಮೇಟ್ಸ್ ಅದು ಅರ್ಧ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಪಿಕ್ಚರ್. ನಮಸ್ಕಾರ. ನಾನು ಇತ್ತೀಚೆಗೆ ನೋಡಿದ ಕನ್ನಡ ಸಿನಿಮಾಗಳಲ್ಲಿ ಇದು ತುಂಬ ಒಳ್ಳೆ ಅದ್ಭುತವಾದ ಸಿನಿಮಾ ಆಗಿದೆ. ಫಸ್ಟ್ ಆಫ್ ಆಲ್ ನಾನು ನಿರ್ದೇಶಕರಾದ PV ಶಂಕರ್ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಹೊಸ ನಾಯಕರಿಗೆ ಅವಕಾಶಗಳನ್ನ ಕೊಟ್ಟು ಅವರಿಂದ ಅಷ್ಟು ಒಳ್ಳೆ ಅವರ ಪ್ರತಿಭೆಗಳನ್ನ ಹೊರತಂದಿದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಕನ್ನಡಕ್ಕೆ ಒಳ್ಳೆ ಹೀರೋ ಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಅವ್ರು ಶೂಟ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಿದ್ರೆ ಒಳ್ಳೆ ಮೆಸ್ಮರೈಸಿಂಗ್ ಆಗಿದೆ. ಒಂದಕ್ಕಿಂತ ಒಂದು ಅತ್ಯದ್ಭುತವಾಗಿದೆ ಅಂತ ಅನ್ನಿಸ್ತಾ ಇದೆ. ಸಾಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ರವಿಚಂದ್ರನ್ ಅವ್ರ ಸಾಂಗ್ಸ್ ನೋಡ್ದಂಗೆ ಅದೇ ಥರ ಫೀಲ್ ನನಗೆ ಗುಲಾಬಿ ಸಾಂಗ್ ನೋಡಿದ ತಕ್ಷಣ ಫೀಲ್ ಆಗೋಯ್ತು. ತುಂಬಾ ರೊಮ್ಯಾಂಟಿಕ್ ಆಗಿ ಅಷ್ಟೇ ಚೆನ್ನಾಗಿ ಆ ಸಾಂಗ್ಸ್ ಎಲ್ಲ ತೆಗೆದಿದ್ದಾರೆ. ಒಂದಕ್ಕಿಂತ ಒಂದು ಪರಿಸರನ ಇಟ್ಕೊಂಡು ಪರಿಸರದಲ್ಲೇ ತೆಗೆದಿದ್ದಾರೆ. ಅವ್ರ ಮೆಸೇಜ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಅಭಿಮಾನಿಗಳಲ್ಲೂ ಇಷ್ಟೇ ಕೇಳ್ಕೊಳ್ತೀನಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಮೂವಿನ ನೋಡಿ, ಆದಷ್ಟು ಕನ್ನಡ ಮೂವಿಗಳನ್ನ ಬೆಳೆಸಿ, ಪರಿಸರನ ಉಳಿಸಿ, ಅವ್ರು ಹೇಳ್ದಂಗೆ ಮನೆಗೊಂದು ಗಿಡ ನೆಡಿ. ಥ್ಯಾಂಕ್ ಯು.